ತುಂಬ ಪ್ರಿಯವಾದ ಸಬ್ಜೆಕ್ಟ್ ಅಂದರೆ ನನಗೆ ಇತಿಹಾಸ. ಟಿ ಅಶ್ವಥ್ ರೆಡ್ಡಿ ಅಂತ ನಾನು 8th, 9th, 10th ಇದ್ದಾಗ ನನ್ನ ಟೀಚರ್ ಇದ್ದರು. ಯಾವ ರೀತಿ ಇತಿಹಾಸವನ್ನು ಹೇಳ್ತಾ ಇದ್ದರು ಕಥೆ ರೂಪದಲ್ಲಿ. ನಾನು ಈಗ ಇಂಡಿಯನ್ ಹಿಸ್ಟ್ರಿಯನ್ನು ಈಗ ಹೇಳಿ ಅಂದರೆ ಹೇಳ್ತೀನಿ. ನಾನು ಒಂದು 5 ನಿಮಿಷದಲ್ಲಿ ಬೇಕಾದರೆ ವಿತ್ ಇಸ್ವಿಗಳು ಅಂದರೆ ಬರೀ ನಾವೇನು ಜ್ಞಾಪಕ ಇಟ್ಕೊಂಡಿರೋದಿಲ್ಲ. 1453 ಕಾನ್ಸ್ಟಾಂಟಿನೋಪಲ್ ಪತನದಿಂದ 1602 ಬ್ರಿಟಿಷರು ಬಂದಾಗಿಂದ, ಪೋರ್ಚುಗೀಸರು, ಬ್ರಿಟಿಷರು, ಡಚ್ಚರು, ಫ್ರೆಂಚರು ಬಂದಾಗಿಂದ 1757 ಪ್ಲಾಸಿಕಲ್ನ ಸಿರಾಜುದ್ದೌಲ್, ಮೀರ್ ಜಾಫರ್, ಮೀರ್ ಕಾಸಿಮ್ನಿಂದ ಹಿಡಿದು ಮತ್ತೆ ಆಂಗ್ಲೋ ಮೈಸೂರು ಯುದ್ಧಗಳಿಂದ ಹಿಡಿದು ಟಿಪ್ಪು ಸುಲ್ತಾನ್ ಹೈದರಾಲಿಯಿಂದ 1757 ಪ್ಲಾಸಿಕಲ್ನ ಮತ್ತೆ ಆಂಗ್ಲೋ ಮೈಸೂರು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಅಕ್ಕೆಲುಬೆಂಬಲ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬಹುದೂರ್ ಶಾ, ತಾತ್ಯಾ ಟೋಪಿ, ನಾನಾ ಸಾಹೇಬ್ ಇಲ್ಲಿಂದ ಹಿಡಿದು ಮತ್ತೆ ನಮ್ಮ 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಜಲಿಯನ್ ವಾಲಾಬಾಗ್ಗೆ ನಾನು ಅಮೃತಸರಕ್ಕೆ ಹೋಗಿ ಅಲ್ಲಿ 100 ಜನ ಜನರಲ್ ಡೈರ್ನ ಗುಂಡಿನ ಸುರುಮಲೆ ಸುರಿದಾಗ ತಪ್ಪಿಸ್ಕೊಳ್ಳೋಕೆ ಹೋಗಿ ಬಾವಿಯಲ್ಲಿ ಬಿದ್ದು ಉಸಿರು ಕಟ್ಟಿ 100 ಜನ ಸಾವನ್ನು ಸಪ್ಪಿರ್ತಕ್ಕಂಥ ಆ ಬಾವಿನೂ ಹೋಗಿ ನೋಡ್ಕೊಂಡ್ಬಂದೆ. ಅದಾದ ಮೇಲೆ ಸೆಂಟ್ರಲ್ ಬಂದಿರ್ತಕ್ಕಂಥ ಸಮಾಜ ಸುಧಾರಕರಿರ್ಬೋದು, ಮಂದಗಾಮಿಗಳು ಇರ್ಬೋದು, ಉಗ್ರಗಾಮಿಗಳು ಇರ್ಬೋದು, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಬಾಲ್ ಗಂಗಾಧರ್ ತಿಲಕ್, ಅದೇ ರೀತಿ ಉಗ್ರಗಾಮಿಗಳಾಗಿರ್ತಕ್ಕಂಥ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಅಲ್ಲಿಂದ ಹಿಡಿದು ಮತ್ತೆ ನಮ್ಮ ಉಪ್ಪಿನ ಸತ್ಯಾಗ್ರಹದಿಂದ ಹಿಡಿದು ಸ್ವತಂತ್ರ ಬರೋವರೆಗೂ ಸಮಾಜ ಸುಧಾರಕರಿರ್ಬೋದು, ಮತ್ತೆ ನೆಹರು ಇರ್ಬೋದು, ನಮ್ಮ ಇಂಡಿಯನ್ ನ್ಯಾಷನಲ್ ಆರ್ಮಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಈ ಎಲ್ಲ ವಿಷಯಗಳ ಬಗ್ಗೆ ಒಂದೊಂದು ವಿಷಯದ ಬಗ್ಗೆ ಕ್ಲಾಸಿಕ್ ಅದನ್ನು ಮಾತಾಡಿ ಅಂದರೆ ಒಂದು 10-15 ನಿಮಿಷ ಮಾತಾಡ್ತೀನಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮಾತಾಡಿ ಅಂದರೆ ಸುಮಾರು 1 hour ಮಾತಾಡ್ತೀನಿ. ಇದು ಯಾಕೆ ನನಗೆ ಇವತ್ತು ಖುಷಿ ಆಗ್ತಾ ಇದೆ ಅಂದರೆ ಆ ಇತಿಹಾಸವನ್ನು ನನ್ನ ಟೀಚರ್ ಅಶ್ವಥ್ ರೆಡ್ಡಿ ಅವರು ಲಾಸ್ಟ್ಗೆ DDP ಆಗಿ ರಿಟೈರ್ಡ್ ಆದರು. ಒಬ್ಬ ಹೈಸ್ಕೂಲ್ ಟೀಚರ್ ಆಗಿ ಅವ್ರಿಗೆ ಆ ಇತಿಹಾಸ ಅಷ್ಟು ಚೆನ್ನಾಗಿ ಗೊತ್ತಿತ್ತು. ಆಮೇಲೆ ಅವರು ಮೊನ್ನೆ ತಾನೇ ಬಂದಿದ್ರು. ಅವ್ರಿಗೆ ಪಾಪ ಖುಷಿ ಆಯಿತು. ನಾನು ಹೇಳಿದೆ, ನಾನು ನಿಮ್ಮ ಸ್ಟೂಡೆಂಟ್ ಆಗಿದ್ದೆ, ಈಗ MLC ಆಗಿದ್ದೀನಿ ಅಂಥೇಳಿ. ಹಾಗಾಗಿ ಈ ರೀತಿ ತುಂಬ ಇಷ್ಟವಾದಂಥ ಇದ್ರ ಜೊತೆಯಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ. ಇವತ್ತು ನೀವು ಸಂಶೋಧನೆಗಳ ಬಗ್ಗೆ ಮಾತಾಡ್ತೀರಾ, ಚಿಂತನೆ ಮಾಡ್ತೀರಾ, ಎಲ್ಲ ಮಾತಾಡ್ತೀರಾ. ಆದರೆ ಈ ಡಿಗ್ರಿ ಆದಮೇಲೆ ಈ ಆರ್ಟ್ಸು ಕಾಮರ್ಸ್ ತಗೊಂಡ್ಮೇಲೆ ನೆಕ್ಸ್ಟ್ ಏನವರು ಅಂತ ನಾನೊಂದು ನೆಕ್ಸ್ಟ್ ಪ್ಲೇಸ್ ಇನ್ಫೋ ಪ್ರೈವೇಟ್ ಲಿಮಿಟೆಡ್ ಮಾಡಿ ಸುಮಾರು ಒಂದು 50-60 ಸಾವಿರ ಜನಕ್ಕೆ ಕೆಲಸ ಕೊಡ್ತಿದ್ದೀನಿ. ಸುಮಾರು 13 ಕೋಟಿ ಖರ್ಚು ಮಾಡಿದ್ದೀನಿ. ಓನ್ಲಿ ನನ್ನ ಕೆಲಸ ಇತ್ತು ಯಾರಿಗೆ ಉದ್ಯೋಗ ಆಸಕ್ತಿ ಇದ್ದಾರೆ, ಆಲ್ಮೋಸ್ಟ್ ಡಿಗ್ರಿ ಆಗಿರ್ತಕ್ಕಂಥವ್ರಿಗೆ ಉದ್ಯೋಗವನ್ನು ಬಯಸಿ ಬಂದಂತೆ ಉದ್ಯೋಗ ಕೊಡಿಸುವಂಥ ಕಂಪ್ನಿಯನ್ನು ಮಾಡಿದ್ದೀನಿ, ಎಕ್ಸ್ಪ್ರೆಸ್ ಇನ್ಫೋ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಮತ್ತು ಅನೇಕ ಜಾಬ್ ಫೇರ್ಗಳನ್ನು ಮಾಡಿದ್ವಿ. ಒಂದು ಕೋರಮಂಗಲ ಜಾಬ್ ಫೇರ್ ಮಾಡಿದಾಗ ಸುಮಾರು 28,000 ಜನ ಬಂದಿದ್ದರು. ಹಾಗಾಗಿ ಇವರ ಜೀವನ ನಿರ್ವಹಣೆ ಹೆಂಗೆ ಅಂತ ಇತಿಹಾಸ ಬೇಕು. ಗತಕಾಲದ ವೈಭವಗಳನ್ನು ನಾವು ನೆನೆಸ್ಕೋಬೇಕು, ತಿಳ್ಕೋಬೇಕು, ಪಾಲನೆ ಮಾಡಬೇಕು. ನಾವು ಇತಿಹಾಸವನ್ನು ನಿರ್ಮಾಣ ಮಾಡಬೇಕು. ಇತಿಹಾಸವನ್ನು ಓದೋದೇ ಅಲ್ಲ, ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು. ಅವರ ಜೀವನ ನಿರ್ವಹಣೆ ಏನು ಮಾಡಬೇಕು ಅವರು. ಯಾಕಂದರೆ ನಾನು ಡಿಗ್ರಿ ಮಾಡಿದೆ, ಮತ್ತು ನನ್ನ ಇದು ಮುಗೀತು ಬಂದೆ ಅಂದರೆ ಎಲ್ಲೂ ಕೆಲಸಗಳು ಸಿಗ್ತಾ ಇಲ್ಲ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟು ಎಲ್ಲೂ ಕೆಲಸಗಳು ಸಿಗ್ತಾ ಇಲ್ಲ. ಹಾಗಾಗಿ ಅದಕ್ಕೇನಾದರೂ ಇಂಥ ಕಾರ್ಯಕ್ರಮಗಳಲ್ಲಿ ನೀವು ಪರಿಹಾರಗಳನ್ನು ಕಂಡುಕೊಂಡು ಇವತ್ತು ಎಲ್ಲರೂ IAS ಆಗೋಕ್ಕಾಗಲ್ಲ, ಎಲ್ಲರೂ KS ಆಗೋಕ್ಕಲ್ಲ, ಎಲ್ಲರೂ IPS ಆಗೋಕ್ಕಾಗಲ್ಲ, UPSC ಬರೆಯೋಕ್ಕಾಗಲ್ಲ. ಆದರೆ ಅದು ಬಿಟ್ಟು ಇನ್ನೇನಿದೆ ಈ ವಿದ್ಯಾರ್ಥಿಗಳಿಗೆ ಅನ್ನೋದನ್ನು ಇಂಥ ಸಮಯ ಚರ್ಚೆ ಮಾಡಬೇಕು. ನಾನು ಸುಮಾರು ಮಾತಾಡಬೇಕು ಅಂದ್ಕೊಂಡಿದ್ದೆ. ಈಗ ಪಾಪ ಇನ್ನೂ ಸುಮಾರು 5-6 ಜನ ಕಾಯ್ತಾ ಇದ್ದಾರೆ. ಪುಟ್ಟಣ್ಣವ್ರು ಮಾತಾಡಬೇಕು. ನಾನು ಪುಟ್ಟಣ್ಣವ್ರಿಗೆ 12 ಗಂಟೆಗೆ ಎಲ್ಲೋ ಬರ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ. ತಂದೆ ತಾಯಿ ತುಂಬ ಕಷ್ಟಪಟ್ಟು ನನ್ನ ಮಗ ಏನೋ ಸಾಧನೆ ಮಾಡ್ತೇನೆ ಅಂತ ನಿಮ್ಮನ್ನು ತುಂಬ ದೊಡ್ಡ ಆಸೆ ಇಟ್ಕೊಂಡು ಇವತ್ತು ಕಾಲೇಜುಗಳು ಕಲಿಸ್ತಾ ಇದ್ದಾರೆ. ಅಂಥ ತಂದೆ ತಾಯಿಗಳಿಗೆ ಯಾವತ್ತೂ ನಾವು ದ್ರೋಹ ಬಾಗಿದ್ದೀರ. ಈ ವಯಸ್ಸು ತುಂಬ ಕೆಟ್ಟದು. ನಾವು ಈ ವಯಸ್ಸಿಂದ ಬಂದಿರತಕ್ಕಂಥವ್ರು ಮನಸ್ಸು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತದೆ. ಆ ಎಲ್ಲ ಮನಸ್ಸುಗಳನ್ನು ಒಂದು 2-3 ವರ್ಷ ಇನ್ನು ನೀವೆಲ್ಲ ಇವತ್ತು ಈ ಸ್ಟೇಜಿಗೆ ಬಂದರೆ ಇನ್ನೊಂದು 2 ವರ್ಷ ಈ ಒಂದು ಆಸಕ್ತಿಯನ್ನು ವಹಿಸಿ ಓದಿ ನಿಮ್ಮ ಊರಿಗೆ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ತಾಲೂಕಿಗೆ, ನಿಮ್ಮ ರಾಜ್ಯಕ್ಕೆ ಹೆಸರನ್ನು ತಂದು ಕೊಡಬೇಕು. ಮತ್ತು ಏನು ಇತಿಹಾಸವನ್ನು ನೀವೆಲ್ಲ ಓದಿ ಯಾರದೋ ಇತಿಹಾಸವನ್ನು ಓದೋದಲ್ಲ, ನಿಮ್ಮ ಇತಿಹಾಸವನ್ನು ಮುಂಬರುವ ದಿನಗಳಲ್ಲಿ ವಿದ್ಯಾರ್ಥಿಗಳು ಓದುವಂಥ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ಅಂತೇಳಿ ನನಗೆ ಮಾತಾಡೋ ಅವಕಾಶ ನನಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.